ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ. ಕಲ್ ತೆಗಿಯೋನು ಒಂದ್ ನಿಮಿಷ, ಸಣ್ಣ ಕಲ್ ತೆಗಿಯೋನು ಜಲ್ಲಿ ಹೊಡಿಯೋನಿದ್ರೆ ನೀವು ನಿಲ್ಲಿಸ್ತೀರಿ ಹೋಗಿ. ರವಿ ಇಲ್ಲ ಅಂತ ಒಂದ್ ನಿಮಿಷ, ನೀವು ಇಲಾಖೆ ಸಚಿವರಲ್ಲ. ಒಂದ್ ನಿಮಿಷ ಇಲ್ಲ, ಅದನ್ನ ಆಯ್ತಾಯ್ತು. ಶಿವಕುಮಾರ್ ಕೂತ್ಕೊಳ್ಳಿ, ಇಬ್ಬಿಬ್ರು ಎದ್ದು ನಿಂತ್ಕೊಂಡ್ರೆ ಹಾಗೆ. ಈಗ ರವಿ ಅವರೇ, ಅವರು ಒಂದು ಹೇಳಿದ್ರು, ನಾವು ಕೋರ್ಟ್ ಡೈರೆಕ್ಷನ್ ಅನ್ನ ಫಾಲೋ ಮಾಡ್ತಾ ಇದೀವಿ ಅಂತ. ಸೊ ನೀವು ಆ ಕೋರ್ಟ್ ಡೈರೆಕ್ಷನ್ ನೋಡಿ, ನಾವು ಕೋರ್ಟ್ ಡೈರೆಕ್ಷನ್ ಏನ್ ಹೇಳಿದೆ ಅದನ್ನ ಮಾಡ್ತಾ ಇದೀವಿ, ಅದನ್ನ ಬಿಟ್ಟು ಬೇರೆ ಏನು ಮಾಡಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಬಾಕಿ ಕಟ್ಟಿಸ್ಕೊಂಡು ಅನುಮತಿ ವಿಸ್ತರಣೆ ಮಾಡೋದು ಅಂತ ಹೇಳಿದೆ. ಬಾಕಿ ನಿಮ್ಗೆ ನೋಡ್ರಿ, ಆಸ್ ಪರ್ ದ ಕೋರ್ಟ್ ಡೈರೆಕ್ಷನ್ ಮೇಲೆನೆ ನೀವು ಲೀಗಲ್ ಒಪಿನಿಯನ್ ತಗೊಂಡಿರೋದು. ಲೀಗಲ್ ಒಪಿನಿಯನ್ ಏನ್ ಹೇಳಿದೆ? ನೀವು ಬಾಕಿ ಕಟ್ಟಿಸ್ಕೊಂಡು ಕೊಡಿ ಅಂತ ಹೇಳಿದೆ, ಬಾಕಿ ಕಟ್ಟಿಸ್ಕೋಬೇಡಿ ಅಂತ ಹೇಳಿದೆ. ಯಾಕೆ ಕಟ್ಟಿಸ್ಕೊಂಡಿಲ್ಲ? ಶಿವಕುಮಾರ್ ನೋಡಿ, ಇದು ಕ್ವಶನ್ ಅವರು, ದಯವಿಟ್ಟು ಕೂತ್ಕೊಳ್ಳಿ. ಶಿವಕುಮಾರ್ ಸ್ವಲ್ಪ ತಾಳ್ಮೆಯಿಂದ ಇರ್ಲಿ, ಹೇಳಿ. ಈಗ ಬಾಕಿದೆ ಡಿಸ್ಪ್ಯೂಟ್. ಒಂದ್ ನಿಮಿಷ ಕೇಳ್ರಿ. ಇಲ್ಲಿ ಯಾರೋ ಅದಾನಿಗೆ ಇಲ್ಲಿ ನಾನು ಸಂಬಂಧ ಇಟ್ಕೊಂಡಿಲ್ಲ, ಕೇಳ್ರಿ ಒಂದ್ ನಿಮಿಷ ದಯಮಾಡಿ. ರವಿ ಅವರು, ನಿಮಗೆ ನಾನು ಹೇಳ್ತಕ್ಕಂಥದ್ದು ಬಾಕಿನೇ ಡಿಸ್ಪ್ಯೂಟ್ ಇರೋದು. ಆ ಡಿಸ್ಪ್ಯೂಟ್ಗೋಸ್ಕರನೇ ಕೋರ್ಟ್ಗೆ ಹೋಗಿರೋದು. ವಸೂಲಿ ಹೆಂಗೆ ಮಾಡ್ತೀರಾ? ಎಷ್ಟು ಅಂತ ಡಿಸೈಡ್ ಆಗದಲ್ಲೇ ವಸೂಲಿ ಹೆಂಗೆ ಮಾಡ್ತೀರಾ? ದಯಮಾಡಿ ಲಾ ಡಿಪಾರ್ಟ್ಮೆಂಟು ವಸೂಲಿ ಮಾಡೋವರೆಗೂ ಮುಂದಿನ ಇದನ್ನು ಅನುಮತಿ ಕೊಡೋದು ಆದಷ್ಟು ಬೇಗ. ಮತ್ತೆ ನಾನು ಹೇಳಿದೆ, ಮಂತ್ರಿಗಳು ಬಂದ ಮೇಲೆ ಅಥವಾ ಮಂತ್ರಿಗಳು ಬರೋದು ಒಂದು ಕಡೆ ಆಗಲಿ, ಅವರು ಎಲೆಕ್ಷನ್ ಇರೋದ್ರಿಂದ ತಕ್ಷಣ ಲಾ ಡಿಪಾರ್ಟ್ಮೆಂಟ್ ಜೊತೆ, ಲಾ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ, AG ಅವ್ರ ಜೊತೆ ಮೀಟಿಂಗ್ ಮಾಡಿ ಇದ್ರ ಮಧ್ಯದಲ್ಲೂ ಏನಾದ್ರೂ ನಾವು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದ್ರೆ 100% ತಗೋತೀವಿ. ಚರ್ಚೆ ಮಾಡಿ ನಿಮ್ಗೆ ಉತ್ತರವನ್ನು ಕೊಡುವಂತ ಕೆಲಸ ಮಾಡಿ. ಸಾಕು ರವಿ ಅವರೇ. ಒಂದೇ ನಿಮಿಷ ಸಭಾಪತಿಗಳೇ. 5/10/2020 ಟೆಂಡರ್ ಅಧಿಸೂಚನೆಯ ನಿಯಮ ಮತ್ತು ಷರತ್ತುಗಳ ಪ್ರಕಾರ ಆದ್ಯತೆಯ ಬಿಡ್ಡುದಾರರನ್ನು ಯಶಸ್ವಿ ಬಿಡ್ಡುದಾರ ಎಂದು ಪರಿಗಣಿಸಬೇಕಾದರೆ ಆ ಕಂಪನಿಯು ಈ ಹಿಂದೆ ನಡೆಸಿದ ಗಣಿಗಾರಿಕೆಗೆ ಚಟುವಟಿಕೆಗೆ ಸಂಬಂಧಿಸಿದ ನಿರ್ಧರಿಸಲಾದ ಎಲ್ಲ ಬಾಕಿ ಮೊತ್ತವನ್ನು ಪಾವತಿಸಿರಬೇಕು. ಹಾಗಿದ್ದಾಗ ನೀವು ಗಣಿಗಾರಿಕೆ ನಡೆಯೋಕೆ ಯಾಕೆ ಅವಕಾಶ ಕೊಟ್ಟಿದ್ದೀರಿ? ಬಾಕಿ ಕಟ್ಸ್ಕೊಳ್ಳಿ. ಇಲ್ಲ, ಕೂತ್ಕೊಳ್ಳಿ ರವಿ ಅವರು. ಸಚಿವರೇ, ರೂಲ್ಸ್ ನ ಫಾಲೋ ಮಾಡಿ ಅದೇನಿದೆ ಅದಕ್ಕೆ ಜಸ್ಟಿಸ್ ಕೊಡಿ ಅಷ್ಟೇ. ತಗೋಬೇಕು, ಅದು ವಹಿಸ್ತೀವಿ. ಸುರಜ್ ರೇವಣ್ಣ. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿ.